ಇನ್ನೂ ನೆನಪಿದೆ, ಪ್ರತಿ ಸರ್ತಿ ಎಲೆಕ್ಷನ್ ಆದಾಗ ನಮ್ಮ ತಂದೆ ತಾಯಿ ವೋಟ್ ಹಾಕಕ್ಕೆ ಹೋಗ್ತಾ ಇದ್ರು. ಅಂದರೆ ನಾವು ಇನ್ನೂ ಎಲಿಜಿಬಲ್ ಆಗಿರಲಿಲ್ಲ ಆವಾಗ. ಆ್ಯಂಡ್ ಅವರು ಬಂದ ಮೇಲೆ ನಾವು ಆ ಇಂಕನ್ನು ನೋಡೋದು, ನಿಜವಾಗ್ಲೂ ಅಳಿಸಿದ್ರೆ ಇದು ಹೋಗಲ್ವಾ ಅಂತ ಏನೋ ಒಂದು ಎಕ್ಸೈಟ್ಮೆಂಟ್. ಅವ್ರು ನೋಡಿದಾಗ ಇದು ಹೋಗಲ್ಲ ಬಿಡಿ, ಇನ್ನೊಂದು ತುಂಬ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಿದ್ರು. ಬಟ್ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಆ ಇಂಕ್ ನೋಡೋದಕ್ಕೆ ನಮ್ಮ ತಂದೆ ತಾಯಿ ವೋಟ್ ಹಾಕಿ ಬಂದಮೇಲೆ. ಬಟ್ ಆ ವರ್ಷ ಬಂತು ವೆನ್ ಐ ವಾಸ್ ಆಲ್ಸೋ ಎಲಿಜಿಬಲ್. ಏನೋ ಒಂದು ಎಕ್ಸೈಟ್ಮೆಂಟ್, ಹೋಗ್ತೀನಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋತೀನಿ, ವೋಟರ್ ಐ ಡಿ ಮಾಡಿಸಿದ್ದೆ. ಆ್ಯಂಡ್ ಐ ವಾಸ್ ಜಸ್ಟ್ ವೇಟಿಂಗ್ ನಾನು ಯಾವಾಗ ಹೋಗಿ ವೋಟ್ ಹಾಕ್ತೀನಿ ಅಂತ. ಬಟ್ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ರಿಜಿಸ್ಟರ್ ಎಲ್ಲ ಆಯಿತು, ಲೈನಲ್ಲಿ ನಿಂತಿದ್ದೀನಿ, ಟೆನ್ಷನ್ ಶುರು ಆಯಿತು ನನಗೆ. ನಾನು ವೋಟ್ ಹಾಕ್ತಾ ಇದ್ದೀನಿ, ನಾನು ಯಾರು ವೋಟ್ ಹಾಕಲಿ, ಯಾರಿಗೆ ವೋಟ್ ಹಾಕಬೇಕು ನಾನು ಅಂದರೆ ಎಷ್ಟು ಮಜಾ ಅಂತ ನಾನು ನೋಡ್ತಿದ್ನೋ. ಆದರೆ ಆ ಜವಾಬ್ದಾರಿಗೆ ಎಷ್ಟು ತೂಕ ಇದೆ ಅಂತ ಕ್ಯೂ ಅಲ್ಲಿ ಹೋಗಿ ನಿಂತಾಗ ಗೊತ್ತಾಯಿತು. ಆ್ಯಂಡ್ ಮೊದಲನೇ ಸರ್ತಿ ವೋಟ್ ಹಾಕಿ ಬಂದಮೇಲೂ ನನಗಿನ್ನೂ ನೆನಪಿದೆ, ನಾನು ತುಂಬ ಶಿವರ್ ಆಗ್ತಾ ಇದ್ದೆ. ಏನೋ ಹಾಕಿದ್ದೀನಿ ಆದರೆ ಬಟ್ ಹೋಗ್ತಾ ಹೋಗ್ತಾ ಬೇರೆಯವ್ರ ಎಲ್ಲರೂ ಮಾತಾಡೋದನ್ನ ನೋಡ್ತಾ ಇದ್ದೆ. ಒಂದು ಪಾಯಿಂಟಲ್ಲಿ ನಾನೇ ಎಲಿಜಿಬಲ್ ಆಗಿ ನಾನು ಆಯ್ಕೆ ಮಾಡಬೇಕು ಅಂತ ಬಂದಾಗ, ನನಗೆ ಯಾರು ನಾಯಕ ಆಗಿ ಬರಬೇಕು, ಜವಾಬ್ದಾರಿಗಳನ್ನ ಯಾರು ಚೆನ್ನಾಗಿ ತಗೋತಾರೆ ಅಂತ ಬಂದಾಗ ಆ ಬೆಲೆ ಏನು ಅಂತ ಗೊತ್ತಾಗುತ್ತೆ, ಆ ಒಂದು ವೋಟಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಸೊ ನಾನೇನು ಹೇಳೋದಂತಂದರೆ, ನಾನು ಫಸ್ಟ್ ಎಕ್ಸೈಟ್ಮೆಂಟ್ ಆಗಿ ನೋಡಿದ್ದು ಇವಾಗ ನನ್ನ ದೊಡ್ಡ ಜವಾಬ್ದಾರಿ ಆಗಿದೆ. ನಾವು ವೋಟ್ ಹಾಕಲೇಬೇಕು. ಅದು ಒಂಥರ ಹೋಗಿ ನಿಂತು ಕ್ಯೂಲ್ ಹಾಕಿ ಒತ್ತು ಬಂದ್ಬಿಡೋದಂತಲ್ಲ, ಆ ಒಂದು ದಿನ ನಾವು ಯಾರಿಗೆ ವೋಟ್ ಹಾಕ್ತೀವಿ ಅದು ಎಷ್ಟು ವರ್ಷ ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ವರ್ಷ ಅದರ ಒಂದು ರಿಸಲ್ಟನ್ನು ನಾವೇ ತಗೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ಈ ಪ್ರಾಜೆಕ್ಟ್ಗೂ ಮಾಧ್ಯಮ ಅನೇಕ ಜೊತೆ ನಾನು 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಂಥರ ತುಂಬ ಹೆಮ್ಮೆ ಆಗುತ್ತೆ ನಾನು ಮಾಧ್ಯಮ ಅನೇಕದ ಒಂದು ಚಿಕ್ಕ ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ. ಆ್ಯಂಕರ್ ಆಗಿ ಮಾಡ್ತಿದ್ದೆ. ಆ್ಯಂಡ್ ಎವ್ರಿ ಟೈಮ್ ಆಫೀಸ್ಗೆ ಹೋದಾಗ್ಲೂ ನನಗೆ ಆ್ಯಸ್ ಯೂಶುವಲ್ ಏನೇ ಮಾಡಿದ್ರು ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದೇ ಇರುತ್ತೆ. ಬಟ್ ಈ ಕಾಲ್ ಬಂದಾಗ ಸರ್ ಹೇಳಿದ್ರು ಹಿಂಗೆ ಕೊರಿಯೋಗ್ರಫಿ ಮಾಡಬೇಕು ಅಂತ. ಹೇಳ್ಬೇಕಂತಂದರೆ ನಾನು ಡ್ಯಾನ್ಸರು, ನಾನು ಡ್ಯಾನ್ಸನ್ನು ತುಂಬ ಎಂಜಾಯ್ ಮಾಡ್ತೀನಿ, ನಂಗೆ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ. ನಾನು ಮೆಟ್ರೋಲ್ ಹೋಗ್ತಿದ್ರು ಯಾವ ಹಾಡು ಕೇಳ್ತಿರ್ತೀನೋ ಅದಕ್ಕೆ ಸ್ಟೆಪ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಎವ್ರಿ ಟೈಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕಂತಂದರೆ ನನಗೆ ಯಾರೋ ಹೇಳ್ಕೊಡೋರು, ಅದ್ರಲ್ಲಿ ನಾನು ಓಕೆ ಹಿಂಗೆ ಮಾಡಬೇಕು ಅಂತೆಲ್ಲ ಹೇಳಿ ಕಲಿತು ಮಾಡಿಬಿಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಂದೆ ನಿಂತು ಇನ್ನೊಬ್ರಿಗೆ ನಾನು ಹೇಳಬೇಕಿತ್ತು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾಧ್ಯಮ ಅನೇಕಾಗೆ ಥ್ಯಾಂಕ್ ಯು ಹೇಳಬೇಕು. ನಾನು ಯಾವಾಗಲೂ ಒಂದು ಕನಸಿರುತ್ತೆ, ಇದು ನಾನು ಎಷ್ಟು ದೊಡ್ಡ ಕನಸಾಗಿತ್ತು ನನಗೆ ಗೊತ್ತಿರಲಿಲ್ಲ. ಬಟ್ ಕ್ಯಾಮ್ರಾ ಹಿಂದೆ ನಿಂತು ಒಬ್ಬರಿಗೆ ಹಿಂಗೆ ಸ್ಟೆಪ್ ಮಾಡಬೇಕು, ಓಕೆ ಪ್ರೇಮ್ ಹಿಂಗಿರುತ್ತೆ, ನೀವು ಇಲ್ಲಿಂದ ಬರ್ತೀರಾ, ಹೀಗೆ ನಿಂತಿರ್ತೀರಾ, ಆ ಹೇಳೋ ಒಂದು ಖುಷಿನೇ ಬೇರೆ. ಹೇಳ್ಬೇಕಂತಂದರೆ ಇಡೀ ದಿನ ನನ್ನ ಕಾಲು ನಡುತ್ತಿತ್ತು. ಇವತ್ತಿಗೂ ನೆನೆಸ್ಕೊಂಡ್ರೆ ಆ ದಿನ ಹೆಂಗೆ ಕಳೀತು ಅನ್ನೋದೇ ನೆನಪಿಲ್ಲ ನನಗೆ. ಆದರೆ ಈಗ ಪ್ರಾಜೆಕ್ಟ್ ಆಲ್ರೆಡಿ ನಿಮ್ಮ ಮುಂದೆ ಇದೆ, ನೀವು ನೋಡಿದ್ದೀರಾ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ರ್ಯಾಪ್ ಸಾಂಗಿಂದ ಎಂಥ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತಂದರೆ, ಪ್ರತಿ ಎಲೆಕ್ಷನಲ್ಲೂ ನೀವು ಈ ಸಾಂಗ್ನ ಕೇಳ್ಬೋದು. ಎಷ್ಟೇ ಎಲೆಕ್ಷನ್ಸ್ ಬಂದರೂ ಈ ಸಾಂಗು ಅದಕ್ಕೆ ರಿಲೇಟಬಲ್ ಆಗಿರುತ್ತೆ. ಈ ವರ್ಷಕ್ಕೆ ಅಂತಲೇ ಮಾಡಿರೋದಂತ ಅಲ್ಲ ಇದು. ಪ್ರತಿ ಎಲೆಕ್ಷನ್ಗೂ ನೀವು ಇದನ್ನು ಕೇಳಿಸ್ಕೊಂಡು ಹೋಗಿ ನಿಮ್ಮ ಮತನ ಚಲಾಯಿಸಬೇಕು. ನಮ್ಮ ಮಾಧ್ಯಮ ಅನೇಕ ಟೀಮ್, ಅರವಿಂದ್ ಸರ್ ಹಾಗೆ ಹನುಮಾನ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಇನಿಷಿಯೇಟಿವ್ ತೊಗೊಂಡು ಆಗ್ಲೇ ಅವ್ರು ಆಲ್ರೆಡಿ ಗೆದ್ದಾಗಿದೆ. ಹಾಗೆ ನಮ್ಮ ರಾಜ್ಗೋಪಿ ಸರ್, ನನಗೆ ಅವ್ರು ಆ್ಯಕ್ಚುಲಿ ಹಿ ವಾಸ್ ಅ ವೆರಿ ಗ್ರೇಟ್ ಸಪೋರ್ಟ್ ದಟ್ ಡೇ. ಅವ್ರು ಬಂದು ಹೇಳ್ತಿದ್ರು, ಅನನ್ಯ ಇಷ್ಟು ಬಾಕಿ ಇದೆ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತೆಲ್ಲ ಕೇಳ್ತಿದ್ರು. ಬಟ್ ಹಿ ವಾಸ್ ಅ ವೆರಿ ಗ್ರೇಟ್ ಸಪೋರ್ಟ್. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ದ ಮ್ಯೂಸಿಕ್ ಟೀಮ್. ಕಾರ್ತಿಕ್ ಶರ್ಮಾ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಒಳ್ಳೆ ಕಂಪೋಸಿಷನ್ಗೆ. ಆ್ಯಂಡ್ ಆಲ್ಸೋ ರಾಕೇಶ್ ಅವರ ನಾವು ರೇಜ್ ಪರ್ಫಾರ್ಮೆನ್ಸ್ನ ಥಿಯೇಟರಲ್ಲಿ ನೋಡಿದ್ದೀವಿ, ಅವ್ರ ಆ್ಯಕ್ಟಿಂಗ್ ಮೂಲಕ. ಬಟ್ ಅವ್ರ ವಾಯ್ಸ್ ಮೂಲಕ ಆ ರೇಜ್ನ ಸರ್ ಹೇಳ್ದಂಗೆ ಈ ಸಾಂಗಿಗೆ ತಂದಿದ್ದಾರೆ. ಆ್ಯಂಡ್ ಐಶ್ವರ್ಯ ರಂಗರಾಜನ್ ಆಲ್ಸೋ, ಅವ್ರ ಎಲ್ಲ ಸಾಂಗ್ಸು ಸೂಪರ್ ಹಿಟ್ಟು. ಆ್ಯಂಡ್ ಈ ರ್ಯಾಪ್ ಸಾಂಗು ಕೂಡ ಸೂಪರ್ ಹಿಟ್. ಆ್ಯಂಡ್ ಟು ಆಲ್ ದ ಪರ್ಫಾರ್ಮರ್ಸ್ ಇನ್ ದ ವಿಡಿಯೋ,